ಲಿಂಗೇಶ್ವರಾಯ ನಮಃ. ಮಹಾಗಣಪತಿಯೇ ನಮಃ. ಪಡುಬಿದ್ರೆಯ ಊರಿನ ಕ್ಷೇತ್ರದ ಒಡೆಯನಾದಂತಹ ಗಣಪತಿ ಸಹಿತ ಮಹಾಲಿಂಗೇಶ್ವರ ಸ್ವಾಮಿನ ಸಮಗ್ರ ಜೀರ್ಣೋದ್ಧಾರವಾದಂತಹ ಒಂದು ಸುಸಂದರ್ಭ. ಸಾಮಾನ್ಯ 33 ಕೋಟಿಗಿಂತಲೂ ಮಿಗಿಲಾಗಿ ಜೀರ್ಣೋದ್ಧಾರಗೊಂಡಂತಹ ಒಂದು ದೇವಾಲಯ. ಅಧ್ಯಕ್ಷರಾದಂತಹ ಪ್ರಕಾಶ ಚಟ್ರ ಒಂದು ಯಜಮಾನತ್ವದಲ್ಲಿ ಊರಿನ ಸಹಕಾರದೊಂದಿಗೆ ಅತ್ಯಂತ ಶೋಭಾಯಮಾನವಾದಂತಹ, ನೋಡ್ಲಿಕ್ಕೆ ಎಲ್ಲರಿಗೂ ಕೂಡ ಚೆನ್ನ ಕಾಣುವಂತಹ ದೇವಸ್ಥಾನವನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಆಗಮ ಶಾಸ್ತ್ರ ಪ್ರಕಾರ ಒಂದು ಪ್ರತಿಷ್ಠೆ ಮಾಡಬೇಕಾದ ಅನೇಕ ವಿಧಿವಿಧಾನಗಳನ್ನು ಹೇಳಿದ್ದಾರೆ. ನಾಳೆ ದಿವಸದಲ್ಲಿ ಪ್ರಾತಃ ಕಾಲದಲ್ಲಿ ಪುಣ್ಯಾಹ ಪಂಚಗವ್ಯವನ್ನು ಮಾಡಿ, ದೇವನಾಂದಿಯನ್ನು ಮಾಡಿ, ಋತಿಗ್ವರಣ ಅರಡಿಮತನವನ್ನು ಮಾಡಿಕೊಂಡು, ಅದೇ ರೀತಿಯಾಗಿ ದೇವರ ಅನುಗ್ರಹ ಸಿದ್ಧಿಗೋಸ್ಕರವಾಗಿ 108 ತೆಂಗಿನಕಾಯಿ ಗಣಪತಿಯಾಗ, ಮಹಾರುದ್ರಯಾಗ, ಅದೇ ರೀತಿಯಾಗಿ ಸ್ವಾಮಿಗಳ ಗುರುಪೂಜೆ ಇತ್ಯಾದಿಗಳನ್ನ ನಾಳೆಯಿಂದ ಹಮ್ಮಿಕೊಂಡಿದ್ದೇವೆ. ಸಾಯಂಕಾಲದಲ್ಲಿ ಕೂಡ ಸಪ್ತಶುದ್ಧಿ, ಪ್ರಾಸಾದ ಶುದ್ಧಿ, ವಾಸ್ತು, ದಾಕ್ಷೋಗ್ನ ಇತ್ಯಾದಿಗಳನ್ನು ಕೂಡ ನಾಳೆ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಪ್ರತಿದಿನವೂ ಕೂಡ 4ನೇ ತಾರೀಕು ತನಕ ಆ ಬ್ರಹ್ಮ ಕಲಶದ ನಿಮಿತ್ತವಾಗಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಈ ಜಾಗದಲ್ಲಿ ಆಗಲಿಕ್ಕಿದೆ. ತತ್ವಹೋಮಗಳು, ಬಲಿಶಿಲಾ ಪ್ರತಿಷ್ಠೆಗಳು, ಬಲಿಕಲ್ಲು ಪ್ರತಿಷ್ಠೆಗಳು, ಅದೇ ರೀತಿಯಾಗಿ ನಂದಿ ದೇವರ ಪ್ರತಿಷ್ಠೆ, ಧ್ವಜ ಪ್ರತಿಷ್ಠೆ, ಇದನ್ನೆಲ್ಲ ಮಾಡ್ಲಿಕ್ಕಿದ್ದೇವೆ. ಅನೇಕ ಧಾರ್ಮಿಕ ಹೋಮಗಳು ನಡೀಲಿಕ್ಕಿದೆ. ವಿಶೇಷವಾಗಿ ಮಹತ್ತರವಾದಂತಹ ಘಟ್ಟ 29 ತಾರೀಕು ಆ ಈಶ್ವರ ದೇವರ ಪ್ರತಿಷ್ಠೆ, 30 ತಾರೀಕಿಗೆ ಗಣಪತಿ ದೇವರ ಪ್ರತಿಷ್ಠೆ. ಅದೇ ರೀತಿಯಾಗಿ ಪ್ರತಿಷ್ಠೆಯಾಗಿ 4ನೇ ದಿವಸದಲ್ಲಿ ಈಶ್ವರ ದೇವರ ಬ್ರಹ್ಮಕಲಶ, ಅದೇ ದಿವಸ ಈಶ್ವರ ದೇವರ ಮಹಾರಥೋತ್ಸವ. ಗಣಪತಿ ಪ್ರತಿಷ್ಠೆಯಾಗಿ 4ನೇ ದಿವಸದಲ್ಲಿ ಗಣಪತಿ ದೇವರ ಬ್ರಹ್ಮಕಲಶ, ಅದೇ ದಿವಸ ಧ್ವಜ ಅವರೋಹಣ. 4ನೇ ತಾರೀಕಿನಂದು ಆ ಮಹಾ ಸಂಪ್ರೋಕ್ಷಣೆಯೊಂದಿಗೆ ಪರಿಸಮಾಪ್ತಿಗೊಳ್ಳಲಿಕ್ಕಿದೆ. ಅದೇ ರೀತಿಯಾಗಿ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಮಾರ್ಚ್ 13ರಂದು ಆಗ್ಬೇಕಿರುವಂತಹ 14ರಂದು ಆಗಿರುವಂತಹ ಒಂದು ವಾರ್ಷಿಕೋತ್ಸವ ಕೂಡ, ಅದನ್ನು ನಾವು ಕೂಡ 5ರಿಂದ ಆರಂಭಗೊಂಡು, ಮೇ 5ರಿಂದ ಆರಂಭಗೊಂಡು 14 ತಾರೀಕಿನ ಆ ವಾರ್ಷಿಕೋತ್ಸವ ಮಾಡ್ಲಿಕ್ಕಿದ್ದೇವೆ. ಅಂತೂ ಬಹಳ ವೈಭವದಲ್ಲಿ ಆಗುವಂತ ಒಂದು ದೊಡ್ಡ ಕೆಲಸ. ಈ ಒಂದೆಲ್ಲ ಕೆಲಸಗಳಿಗೂ ಕೂಡ ಊರಿನವರೆಲ್ಲ ಸಹಕಾರ ಕೊಟ್ಟು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವರ ಅನುಗ್ರಹಕ್ಕೆ ಪಾತ್ರ ಆಗಬೇಕಾಗಿ ಕೇಳಿಕೊಳ್ತೀವಿ. ಮಹಾಗಣಪತಿ ದೇವರ ಸಂಪೂರ್ಣ ಪುನರ್ರಚನೆ ಮತ್ತು ಜೀರ್ಣೋದ್ಧಾರ ನಮ್ಮ MRG ಗುಂಪಿನ ಪ್ರಕಾಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ, ಸಾರಥ್ಯದಲ್ಲಿ ಕೇವಲ 11 ತಿಂಗಳ ಅವಧಿಯಲ್ಲಿ ಸಂಪೂರ್ಣವಾದ ದೇವಾಲಯ ಮುಕ್ತಾಯದ ಒಂದು ಹಂತದಲ್ಲಿದೆ. ಈ ಒಂದು ಪುನರ್ ನಿರ್ಮಾಣ ದೇವಸ್ಥಾನದ ನಿರ್ಮಾಣದಲ್ಲಿ ಈಶ್ವರ ದೇವರ ಗರ್ಭಗುಡಿ, ಗಣಪತಿ ದೇವರ ಗರ್ಭಗುಡಿ, ಸುತ್ತುಪೋಳಿ, ರಾಜಗೋಪುರ, ಯಾಗಶಾಲೆ, ಅದೇ ರೀತಿ ನಮ್ಮ ಒಂದು ಕೆರೆಯ ಮುಂಭಾಗದ ಗೋಪುರ, ಅದೇ ರೀತಿ ದೇವಸ್ಥಾನದ ಹಿಂಬದಿಯಲ್ಲಿ ಡೈನಿಂಗ್ ಹಾಲ್, ಕಿಚನ್, ಇದೆಲ್ಲ ಸಂಪೂರ್ಣವಾಗಿ ಪುನರ್ ನಿರ್ಮಾಣಗೊಂಡಿದೆ. ಈ ಒಂದು ಕೆಲಸದಲ್ಲಿ ಒಂದು ಕಲ್ಲಿನ ಶಿಲ್ಪಕಲೆ ಒಳ್ಳೆಯ ರೀತಿಯಲ್ಲಿ ಮೂಡಿದಂತೆ, ಅದೇ ರೀತಿ ಮರದ ಕೆತ್ತನೆಯ ಕೆಲಸ ಬಹಳ ಒಂದು ಅದ್ಭುತವಾದ ರೂಪದಲ್ಲಿ ಮೂಡಿ ಬಂದಿದೆ. ಈ ಕಾಮಗಾರಿಯನ್ನು ಸಂಪೂರ್ಣವಾಗಿ ವಹಿಸಿಕೊಂಡವರು ಕಾರ್ಕಳದ ಸುಜಯ್ ಶೆಟ್ಟಿ ಅವರು. ಅದೇ ರೀತಿ ಮರದ ಕೆಲಸವನ್ನು ಸೋಸೆಕ್ಟ್ ಅವರು ಹರೀಶ್ ಆಚಾರ್ಯ ಮುಖಾಂತರವಾಗಿ ಮಾಡಿದ್ದಾರೆ. ಅದೇ ರೀತಿ ಕಲ್ಲಿನ ಕೆಲಸವನ್ನು ವಿಷ್ಣುಮೂರ್ತಿ ಭಟ್ ಅವರು ಮಾಡಿದ್ದಾರೆ. ಈ ಒಂದು ಸಂಪೂರ್ಣವಾದ ಜೀರ್ಣೋದ್ಧಾರ ಕಾರ್ಯಕ್ರಮ ಯಾವ ರೀತಿ ಇಲ್ಲ ಅಂದ್ರೆ ಒಂದು ದಾಖಲೆ ಹಂತದಲ್ಲಿ ಬಂದು ನಿಂತಿದೆ. ಕಾರಣ ಅಂತ ಹೇಳಿದರೆ ಕೇವಲ 11 ತಿಂಗಳಲ್ಲಿ ಸಂಪೂರ್ಣವಾಗಿ ಈ ಕೆಲಸ ಕಾರ್ಯ ಮುಗಿಯುವ ಒಂದು ಹಂತಕ್ಕೆ ತಲುಪಿದೆ. ಈಗಾಗಲೇ ನಾಳೆ ಅಂದ್ರೆ ಇವತ್ತು 23 ತಾರೀಕಿನಿಂದ 4 ತಾರೀಕಿವರೆಗೆ ಸಂಪೂರ್ಣವಾಗಿ ದೇವಸ್ಥಾನದ ಏನು ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ. 29ಕ್ಕೆ ನಾವು ಈಶ್ವರ ದೇವರ ಪ್ರತಿಷ್ಠೆ, 30 ತಾರೀಕಿಗೆ ಗಣಪತಿ ದೇವರ ಪ್ರತಿಷ್ಠೆ, 2 ತಾರೀಕಿಗೆ ಈಶ್ವರ ದೇವರ ಬ್ರಹ್ಮಕಲಶ, 3ನೇ ತಾರೀಕಿಗೆ ಗಣಪತಿ ದೇವರ ಬ್ರಹ್ಮಕಲಶ ನಡೀತದೆ. ಈ ಒಂದು ಹಂತದಲ್ಲಿ ಧಾರ್ಮಿಕ ಕಾರ್ಯಕ್ರಮ, ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಅದೇ ರೀತಿ ಈ ಒಂದು ಅದ್ಭುತವಾದ ದೇವಸ್ಥಾನ ಮೂಡಿ ಬರಲು ಊರ ದಾನಿಗಳ, ಪರ ಊರ ದಾನಿಗಳ ಸಹಕಾರ ಬಹಳ ಮುಖ್ಯವಾಗಿದೆ. ಅವರ ಧನ ಸಹಾಯದಿಂದ ಈ ಒಂದು ದೇವಾಲಯ ಅದ್ಭುತವಾಗಿ ಮೂಡಿ ಬಂದಿದೆ. ಈಗಾಗಲೇ ಭಕ್ತಾದಿಗಳು ಸ್ವಯಂ ಪ್ರೇರಿತವಾಗಿ ಕಳೆದ 11 ತಿಂಗಳ ಹಿಂದಿನ ಸಹ ಕರಸೇವೆ ಮಾಡಿದ್ದಾರೆ. ಅದೇ ರೀತಿ ಈ ಒಂದು ಮುಕ್ತಾಯ ಹಂತದಲ್ಲಿ ಸಹ ಕಳೆದ 10 ದಿವಸದಿಂದ ನಿರಂತರವಾಗಿ ಯಾವುದೇ ಒಂದು
ಒತ್ತಡವಿಲ್ಲದೆ ಎಲ್ಲರೂ ಬಂದು ಒಂದು ಸಾಧಾರಣ 300 ಜನರು ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಈ ಒಂದು ಕರ ಸೇವೆಯಲ್ಲಿ ಭಾಗಿಸಿದ ಅದು ಬಹಳ ಸಂತೋಷ ಇದೆ. ಯಾಕಂದೇಳಿ ಇದೊಂದು ನಮ್ಮ ಒಗ್ಗಟ್ಟಿಗೆ ಒಂದು ಸಂಕೇತ. ಆದ್ದರಿಂದ ಈ ಒಂದು ದೇವಸ್ಥಾನದ ನಿರಂತರವಾಗಿ ನಡೆಯುವಂತ ಕೆಲಸ ಕಾರ್ಯಗಳಾಗಲಿ, ಧಾರ್ಮಿಕ ಕಾರ್ಯಗಳು, ಏನು ದೇವಸ್ಥಾನದ ಒಂದು ಅಭಿವೃದ್ಧಿ ಕೆಲಸ ಆಗಲಿ, ಎಲ್ಲರೂ ತನಗಿಷ್ಟ ಮನಸ್ಸಿನಿಂದ ತಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬರಲಿ, ಭಕ್ತಾದಿಗಳು ಎಲ್ಲರೂ ಬಂದು ಈ ಒಂದು ದೇವರ ಕೃಪೆಗೆ ಪಾತ್ರರಾಗಲಿ ಅಂತ ಹೇಳ್ತಾ ನನ್ನ ಒಂದು ವಿನಂತಿ.